ನಮಗೆ ಪರಲೋಕ ರಾಜ್ಯದ ಸುವಾರ್ತೆನ ಸಾರುವುದಕ್ಕೆ ಕರೆದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಈ ದಿನ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಈ ಸರಣಿಯಲ್ಲಿ ಮಹತ್ವದ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಈ ತಿಂಗಳು ನಾವು ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 2-3 ವಚನಗಳು. ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 2-3 ವಚನಗಳು. ವಚನ ಹೀಗೆ ಹೇಳ್ತದೆ: ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿವೃಕ್ಷಗಳೆಂಬ ಬಿರುದು ಇವರಿಗಾಗುವುದು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರಾತ್ಮನಾದ ಕರ್ತನು ತಾನೇ ಬೋಧಕನಾಗಿರುವಲ್ಲಿ ನಮಗೆ ವಾಕ್ಯಗಳನ್ನು ಇನ್ನೂ ಸ್ಪಷ್ಟವಾಗಿ ಬೋಧಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರವಾದಿಯಾದ ಯೆಶಾಯನು ಈ ವಾಕ್ಯ ಭಾಗದಲ್ಲಿ ನಿರ್ದಿಷ್ಟವಾಗಿ ಯೇಸುವಿನ ಸೇವೆಯಲ್ಲಿ ಆತನು ಏನನ್ನು ತಾನೇ ಸಾಧಿಸಲಿಕ್ಕಿದ್ದಾನೆ ಎಂಬುವಂಥ ನಿರ್ದಿಷ್ಟ ಮಾತುಗಳಲ್ಲಿ ಆತನು ಬರೀತಾನೆ. ಆದರೆ ಈ ಅಧ್ಯಾಯ ಓದುವಾಗ ಇಲ್ಲಿ ಯೆಶಾಯನು ತಾನು ಕ್ರಿಸ್ತನ ಕುರಿತು ಬೊಟ್ಟು ಮಾಡಿ ಸೂಚಿಸುವ ವಿಧದಲ್ಲಿ ಆತನ ಕುರಿತು ಮಾತನಾಡದೆ ಸ್ವತಃ ನನ್ನ ಎಂಬುವಂತ, ಅಂದರೆ ತಾನೇ ನುಡಿತಿರುವ ರೀತಿಯಲ್ಲಿ ಆತನು ಇಲ್ಲಿ ಬರೆದಿದ್ದಾನೆ. ಅದರ ಅರ್ಥ ಈ ಮಾತುಗಳು ಪ್ರವಾದಿಯಾದ ಯೆಶಾಯನ ಮಾತುಗಳಲ್ಲ. ಈ ಮಾತುಗಳು ಯೆಶಾಯನೊಳಗೆ ಕ್ರಿಸ್ತನ ಆತ್ಮನ ನುಡಿಗಳು, ಅಥವಾ ಯೆಶಾಯನೊಳಗೆ ಕ್ರಿಸ್ತನ ಆತ್ಮನ ದೈವೋಕ್ತಿಗಳು. ಹಾಗಾಗಿ ನನ್ನ 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 ಎನ್ನುವಂಥ ಈ ಪದವನ್ನು ನಾವು ಓದ್ತೇವೆ. ನನ್ನ ದಿವಸ ಅದನ್ನು ನೋಡಿದ್ದೇವೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲದೆ, ಆತ ನನ್ನನ್ನು ಬಡವರಿಗೆ ಶುಭವರ್ತಮಾನ. ಹಾಗಾದರೆ ನನ್ನನ್ನು ಹೀಗೆ ಆತನು ಈ ಮಾತುಗಳಲ್ಲಿ ತನ್ನ ಕುರಿತು ಸಂಬೋಧಿಸ್ತಾನೆ. ಇಲ್ಲಿ ಕ್ರಿಸ್ತನು ಭೂಮಿಗೆ ಬಂದಾಗ ಈತನ ಗುರಿಯೆಲ್ಲವೂ ಮನುಷ್ಯರೇ. ಈ ಮಾತು ಬಹಳ ಸ್ಪಷ್ಟ. ಸಮಸ್ತವನ್ನು ಉಂಟು ಮಾಡಿದ್ದು, ಸಮಸ್ತವನ್ನು ಸೃಷ್ಟಿಸಿದ್ದು ದೇವರೇ ಆಗಿದ್ದರು. ನಮಗೆ ವಾಕ್ಯ ಆಗಾಗ ಹೇಳುವ ಹಾಗೆ ಈತನ ಮೂಲಕವೇ, ಅಂದರೆ ಯೇಸು ಕ್ರಿಸ್ತನ ಮುಖಾಂತರವೇ ಸಮಸ್ತವೂ ಸೃಷ್ಟಿಸಲ್ಪಡ್ತು ಅಥವಾ ನಿರ್ಮಾಣವಾಯಿತು ಅಥವಾ ಉಂಟು ಮಾಡಲ್ಪಟ್ಟಿತು. ಈಗೆಲ್ಲ ನಾವು ಓದುವಾಗ ಯೇಸು ಕ್ರಿಸ್ತನ ಮುಖಾಂತರವೇ, ಯೇಸು ಕ್ರಿಸ್ತನಿಗಾಗಿಯೇ ಅವುಗಳು ನಿರ್ಮಿತವಾದ ಎಂಬುದಾಗಿ ಬರೆದರೆ, ಆದರೆ ಪಾಪದ ನಿಮಿತ್ತ ನಾವು ಆತನಿಂದ ದೂರ ಹೋದ ಮೇಲೆ ಈಗ ಆತನು ಭೂಮಿಗೆ ರಕ್ಷಕನಾಗಿ ಮನುಷ್ಯಾವತಾರದಲ್ಲಿ ದೇವಾದಿದೇವನು ಬಂದಾಗ ಈಗ ಈತನ ಗುರಿಯೆಲ್ಲವೂ, ಈತನ ಧ್ಯೇಯವೆಲ್ಲವೂ, ಈತನ ಸಾಧನೆಯೆಲ್ಲವೂ, ಈತನ ಉಪದೇಶಗಳೆಲ್ಲವೂ ನೇರವಾಗಿ ಮನುಷ್ಯರಿಗೆ ಮಾತ್ರ. ಇನ್ನು ಸೃಷ್ಟಿಯ ಯಾವ ವಸ್ತುಗಳ ಕುರಿತಾಗಿಯೂ ಈತನ ರಕ್ಷಣಾ ಕಾರ್ಯವಿಲ್ಲ. ಈ ಮಾತುಗಳಲ್ಲಿ ಇದು ಬಹಳ ಸ್ಪಷ್ಟ. ಮನುಷ್ಯರನ್ನೇ ಕೇಂದ್ರೀಕರಿಸಿ ಹೇಳಿದ ಮಾತುಗಳು. ಇದರಲ್ಲಿ ಈ 2ನೇ ವಚನದ ಮಾತುಗಳನ್ನು ನಾವು ಗಮನಿಸಬೇಕು. 2ನೇ ವಚನದ ಮಾತುಗಳಲ್ಲಿ ಇಲ್ಲಿ ಈತನು 2 ಕಡೆ ಗಮನ ಕೊಡ್ತಾನೆ. 2ನೇ ವಚನದಲ್ಲಿ ಯೆಶಾಯ 61:2ರಲ್ಲಿ ಗಮನ 2 ಕಡೆ ಇದೆ, ಗುರಿ 2 ಕಡೆ ಇದೆ. ಒಂದು ಮನುಷ್ಯರ ಕಡೆಗೆ, ಇನ್ನೊಂದು ಅಂಧಕಾರ ಶಕ್ತಿಗಳ ಕಡೆಗೆ. ಇಲ್ಲಿ ಮೊದಲು ಯೆಹೋವನು ನೇಮಿಸಿರುವ ಶುಭ ವರ್ಷ ಯಾರಿಗೆ? ಈಗಾಗಲೇ ನಾನು ಹೇಳಿದ ಹಾಗೆ ಮನುಷ್ಯರಿಗೆ, ನಾನಾ ವಿಧವಾದ ಬಾಧೆಗಳಲ್ಲಿ ತುಂಬಿರುವವರಿಗೆ. ಯಾರು ನಾನಾ ವಿಧವಾದ ಬಾಧೆಗಳಲ್ಲಿದ್ದಾರೆ? ಎಲ್ಲರೂ. ಯಾರೊಬ್ಬರು ಇದಕ್ಕೆ ಹೊರತಲ್ಲವೇ ಅಲ್ಲ. ನಾನು ಅವರಿಗಿಂತ ಚೆನ್ನಾಗಿದ್ದೇನೆ ಅಂತ ಹೇಳ್ಬೋದೇ ಹೊರತು ನನ್ನ ಜೀವಿತದಲ್ಲಿ ಹೋರಾಟವಿಲ್ಲ, ಕಷ್ಟವಿಲ್ಲ ಅಂತ ಹೇಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅವನು ಅಗರ್ಭ ಶ್ರೀಮಂತನೇ ಆಗಿರಲಿ, ಅವನು ಕಡು ಬಡವನೇ ಆಗಿರಲಿ, ಎಲ್ಲರ ಜೀವಿತದಲ್ಲಿ ಸಮಸ್ಯೆಗಳು ಒಂದಲ್ಲ ಒಂದು ವಿಧದಲ್ಲಿ ಇದ್ದೇ ಇದೆ.
ಹಾಗಾದರೆ ಈ ಸಮಸ್ಯೆಗಳನ್ನ ಅವರಲ್ಲಿ ಹುಟ್ಟಾಕ್ತಿರುವಂಥ ಅಥವಾ ಅವರೊಳಗೆ ಸಮಸ್ಯೆಗೆ ಅವ್ರನ್ನ ದೂಡ್ತಿರುವಂಥ ಒಂದು ಕತ್ತಲ ಶಕ್ತಿಯೂ ಇದೆ. ಇದೆರಡನ್ನೂ ಚೆನ್ನಾಗಿ ಅರಿತ ದೇವರು ತಾನು ಪ್ರೀತಿಸುವ ಮನುಷ್ಯ ಜೀವಿತದಲ್ಲಿ ಕಷ್ಟವಿದೆ, ಅವರನ್ನ ಪೀಡಿಸುವ ಸಂಗತಿಯೂ ಅದೇ ಎಂಬುದನ್ನು ಚೆನ್ನಾಗಿ ಅರಿತ ದೇವರು ಈಗ 2ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಯೆಹೋವನು ನೇಮಿಸಿರುವ ಶುಭ ವರ್ಷ, ಮನುಷ್ಯರಿಗಾಗಿ ಕ್ರಿಸ್ತನ ಮುಖಾಂತರ ದೇವರು ಶುಭ ವರ್ಷವನ್ನು ಘೋಷಿಸ್ತಾನೆ. ಇದರರ್ಥ ಯಾರು ಯೇಸು ಕ್ರಿಸ್ತನ ಸಹವಾಸಕ್ಕೆ ಬರ್ತಾರೋ, ಯಾರು ಎಂದು ಯೇಸು ಕ್ರಿಸ್ತನಿಂದ ಬಿಡುಗಡೆಯನ್ನ, ವಿಮೋಚನೆಯನ್ನ, ರಕ್ಷಣೆಯನ್ನ ಪಡ್ಕೊಳ್ತಾರೋ ಅವರಿಗೆ ಅಂದಿನಿಂದ ಅದು ಶುಭ ವರ್ಷ. ಪ್ರಪಂಚದಲ್ಲಿ ಹಲವು ವಿಧದ ಕ್ಯಾಲೆಂಡರ್ಗಳಿದೆ. ಹಾಗಾಗಿ ಒಂದೊಂದು ದೇಶದ ಹೊಸ ವರ್ಷದ ಆರಂಭ ಬೇರೆ ಬೇರೆ. ಒಂದು ಸಣ್ಣ ದೇಶವಿದೆ, ಆ ದೇಶಕ್ಕೆ 2 ಸತಿ ವರ್ಷಕ್ಕೆ ಹೊಸ ವರ್ಷ ಬರ್ತದೆ. ಆಶ್ಚರ್ಯ. ಇನ್ನು ಅನೇಕ ದೇಶಗಳಿಗೆ 1 ಸಾರಿ ಮಾತ್ರ. ನಮ್ಮ ದೇಶದಲ್ಲಿ ಒಂದೊಂದು ಕಡೆ ಒಂದೊಂದು ರಾಜ್ಯಗಳಿಗೆ ಹೊಸ ವರ್ಷಗಳು ವಿಭಿನ್ನವಾಗಿದೆ. ಅದರಲ್ಲಿ ವಾಕ್ಯ ಹೇಳ್ತದೆ, ರಕ್ಷಕನನ್ನ ಒಬ್ಬನು ಸಂಧಿಸಿ ಆತನಿಂದ ರಕ್ಷಣೆನ, ವಿಮೋಚನೆನ ಪಡೆದ ದಿವಸ ಅದು ಅವನಿಗೆ ಶುಭ ವರ್ಷ. ಯಾರನ್ನು ಸಂಧಿಸಿದಾಗ? ಸೂರ್ಯ ತನ್ನ ಪರಿಧಿಯಲ್ಲಿ ಸುತ್ತುವಾಗ ಬದಲಾಗುವ ಕಾಲಮಾನದ ನಿಮಿತ್ತದ ವಿಷಯ ಇದಲ್ಲ, ಅಥವಾ ಚಂದ್ರನ ಗತಿಯನ್ನು ಕಂಡು ಹೇಳುವ ಮಾಸದ ಲೆಕ್ಕದ ಕಾಲವೂ ಇದಲ್ಲ. ಬದಲಾಗಿ ನಮ್ಮನ್ನು ಸೃಷ್ಟಿಸಿದ ದೇವರನ್ನೇ ಒಬ್ಬ ಮನುಷ್ಯನು ನೇರವಾಗಿ ಸಂಧಿಸಿದ ಸಂದರ್ಭ, ಸಂಧಿಸಿದ ಕ್ಷಣ. ಹಾಗಾಗಿ ವಾಕ್ಯದಲ್ಲಿ ನೋಡ್ತೇವೆ, ಆತನು ಎಲ್ಲಿ ಹೋದರೂ ಆತನು ಸಂಧಿಸಿದ ಜನರಿಗೆ ಒಂದಲ್ಲ ಒಂದು ವಿಧದ ಬಿಡುಗಡೆಯೇ. ಯೇಸುವನ್ನ ಬಹಳ ದುಃಖ ಪೀಡಿತರಾಗಿ ಮರಣವೇದನೆಯಿಂದ, ಮರಣದ ಹಿಡಿತದಿಂದ ಅಥವಾ ಬಿಡಿಸಿಕೊಳ್ಳಲಾರದ ಇಕ್ಕಟ್ಟುಗಳಿಂದ, ಗುಣವಾಗದ ವ್ಯಾಧಿಗಳಿಂದ ಸಂಧಿಸಿದವರು ಯೇಸುವನ್ನ ಸಂಧಿಸಿದ ಕೂಡಲೇ ಬಿಡುಗಡೆ ಹೊಂದಿ ಸಂತೋಷದಿಂದ ದೇವರನ್ನ ಸ್ತುತಿಸ್ತಾ ಹಿಂದಿರುಗಿದ್ದಾರೆ. ಕೆಲವರು ಯೇಸುವನ್ನ ಹಿಂಬಾಲಿಸಿದ್ದಾರೆ. ಎಂಥ ದೊಡ್ಡ ಆಶ್ಚರ್ಯ! ಅದು ಅವರಿಗೆ ಅದು ಶುಭ ವರ್ಷ. ಅದನ್ನು ಹೇಳಿ 2ನೇ ವಚನದಲ್ಲಿ ಮತ್ತೊಂದು ಮಾತು ಬರ್ತದೆ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಹಾಗಾದ್ರೆ ದೇವರು ಮನುಷ್ಯನನ್ನ ವಿಮೋಚಿಸ್ತಾನೆ, ರಕ್ಷಿಸ್ತಾನೆ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ ಕೋಪ ಇಲ್ಲ, ಅಲ್ಲಿ ದೇವರ ಯಥೇಚ್ಛವಾದ ಕನಿಕರವಿದೆ ಮನುಷ್ಯರ ಮೇಲೆ. ಈ ಹಂತದಲ್ಲಿ ದೇವರು ಮನುಷ್ಯನನ್ನ ಯಾವ ಹಂತದಲ್ಲಿ ಅವನು ಎಂಥ ಕಠೋರ ವ್ಯಕ್ತಿಯಾಗಿದ್ರು ಅಥವಾ ಕಠೋರ ಪಾಪಿಯಾಗಿದ್ರು ಅವನನ್ನು ಸೇರಿಸಿಕೊಳ್ಳೋದಕ್ಕೆ ದೇವರು ಸಿದ್ಧ ಮನಸ್ಸಿನವನು. ಆದರೆ 2ನೇ ಮಾತಿಗೆ ಬರುವಾಗ, ನಮ್ಮ ದೇವರು ಮುಯಿ ತೀರಿಸುವ ದಿನ ಎನ್ನುವಾಗ ಇಲ್ಲಿ ಕನಿಕರ ಬರೋದಿಲ್ಲ, ಮುಯಿಯಲ್ಲಿ ಕೋಪ ವ್ಯಕ್ತವಾಗ್ತದೆ. ಯಾರ ಮೇಲೆ ಕೋಪ? ಹಾಗಾದರೆ ಮನುಷ್ಯರನ್ನ ನಾನಾ ರೋಗಗಳಿಂದ, ನಾನಾ ವಿಧವಾದ ಪೀಡನೆಗಳಿಂದ, ದೆವ್ವ ದುರಾತ್ಮಗಳಿಂದ ಅಥವಾ ಮರಣವ್ಯಾಧಿಯಿಂದ, ನಾನಾ ಸಂಕಷ್ಟಗಳಿಂದ ಪೀಡಿಸುವಂಥ ದುರಾತ್ಮಗಳನ್ನ ನೋಡುವಾಗ ದೇವರಿಗೆ ಅವುಗಳ ಮೇಲೆ ಕೋಪ, ಅವುಗಳಿಂದ ಬಾಧಿತರಾದವರ ಮೇಲೆ ದೇವರಿಗೆ ಕನಿಕರ. ಹಾಗಾದರೆ ಮನುಷ್ಯನಾಗಿ ಬಂದ ಈ ದೇವರು ಈತನು ಮನುಷ್ಯರಿಗೆ ಪರಿಪೂರ್ಣ ಕನಿಕರವನ್ನ, ದೇವರ ಪ್ರೀತಿಯನ್ನು ಪ್ರಕಟಿಸಿದ ಇನ್ನೊಂದು ಕಡೆ ಸೈತಾನನ ಮೇಲೆ ಆತನು ಯುದ್ಧವನ್ನು ಘೋಷಿಸಿದ್ದಾನೆ. ಇದನ್ನು ನಾವು ಅಪೊಸ್ತಲರ ಕೃತ್ಯದ 10ನೇ ಅಧ್ಯಾಯದ 38ನೇ ವಚನದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಬಹಳ ಜನರಿಗೆ ಬಹಳ ಪರಿಚಯ ಇರುವಂಥ ವಚನ ಇದು. ಅಲ್ಲಿ ಹೀಗೆ ಬರ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ, ಯಾರಿಗೆ ಉಪಕಾರ? ಮನುಷ್ಯರಿಗೆ. ಸೈತಾನಿನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಹಾಗಾದರೆ ಈತನು ಯಾರಿಗೆ ತನ್ನ ಉಪಕಾರಗಳನ್ನ, ತನ್ನ ಪ್ರೀತಿ ಕನಿಕರಗಳನ್ನ ತಲುಪಿಸಿದ ಸೈತಾನದ ಬಾಧಿಸಲ್ಪಡ್ತಿರೋರೆಲ್ಲ ಎಲ್ಲರೂ. ಹಾಗಾದರೆ ನಮಗೆ ಅರ್ಥವಾಗಲಿ, ಯೇಸು ಯಾವ ಸ್ಥಿತಿಗಳಿಂದ ಮನುಷ್ಯರಿಗೆ ಬಿಡುಗಡೆ ಕೊಟ್ಟನೋ ಅದಾವುದು ದೇವರು ಅವನಿಗೆ ನೇಮಿಸಿದ ಸ್ಥಿತಿ ಅಲ್ಲವೇ ಅಲ್ಲ. ಹೇಗೆ ಹೇಳ್ಬೋದು? ಈಗ ಒಂದು ವೇಳೆ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಪಾಪ ಅವನಲ್ಲಿ ಇರಲಿ ಎಂಬುದಾಗಿ ಹೇಳಿದರೆ, ಯೇಸು ಭೂಮಿಗೆ ಬಂದಾಗ ಪಾಪದಿಂದ ವಿಮೋಚಿಸುವ ಅವಶ್ಯಕತೆ ಇರಲಿಲ್ಲ, ಬಿಡಿಸಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಯೇಸು ಶಾಪದಿಂದ ಬಿಡಿಸಿದ್ರೆ ದೇವರು ಮನುಷ್ಯನ ಸೃಷ್ಟಿಸಿದಾಗ ಶಾಪದ ಜೀವಿತದಲ್ಲಿ ಅವನನ್ನು ಸೃಷ್ಟಿಸಲಿಲ್ಲ. ಯೇಸು ಮನುಷ್ಯನ ಸೃಷ್ಟಿಸಿದಾಗ ದೆವ್ವ ಪೀಡಿತನಾಗಿರೋ ಮನುಷ್ಯನನ್ನ ದೇವರು ಸೃಷ್ಟಿಸಲಿಲ್ಲ. ಹೀಗೆ ಆತನು ಅನೇಕ ವಿಧದ ಬಾಧೆಗಳಿಂದ ಬಾಧಿತರಾದವನು ಬಿಡಿಸ್ತಾ ಬಂದಿದ್ದಾನೆ ಎಂಬುದಾಗಿ ಹೇಳಿದ್ರೆ, ಹಾಗಾದರೆ ಇದಾವುದು ದೇವರ ಸೃಷ್ಟಿಯ ಸಂದರ್ಭದಲ್ಲಿ
ದೇವರು ಮನುಷ್ಯನ ಹೀಗಿರಲಿ ಎಂಬುದಾಗಿ ನೇಮಿಸಿದ ಸ್ಥಿತಿ ಅಲ್ಲ. ಹಾಗಾದರೆ ಅವೆಲ್ಲವೂ ಮನುಷ್ಯನೊಳಗೆ ಇತ್ತು ಎಂಬುದಾಗಿ ಹೇಳಿದ್ರೆ, ಜಾರಿ ಹೋದ ಮನುಷ್ಯನೊಳಗೆ ಸೈತಾನನ ಈ ಬಾಧೆಗಳು ಬಂದಿರುವಲ್ಲಿ ಆತನು ಸೈತಾನಿಂದ ಬಂದ ಪಾಪ, ಸೈತಾನಿಂದ ಬಂದ ಶಾಪ, ಸೈತಾನಿಂದ ಬಂದಂಥ ರೋಗಗಳು, ಸೈತಾನಿಂದ ಬಂದಂಥ ವಿಧ ವಿಧ ಬಾಧೆಗಳು, ಅವುಗಳಿಂದ ಆತನು ಬಿಡಿಸ್ತಾ 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 ಬರ್ತಾನೆ. ಈತನು ಮನುಷ್ಯರನ್ನ ಬಿಡಿಸುವಾಗ ಅವರ ಮೇಲೆ ತನ್ನಿಂದ ಕನಿಕರ ಹೊರಟು ಹೋಗ್ತದೆ. ಈತನು ಮನುಷ್ಯರನ್ನ ಬಿಡಿಸುವಾಗ ಈತನೊಳಗಿಂದ ದೈವ ಕೋಪವು ಆ ಅಂಧಕಾರ ಶಕ್ತಿ ಅಥವಾ ಸೈತಾನ ಸಾಮ್ರಾಜ್ಯದ ಮೇಲೆ ಹೊರಟು ಹೋಗ್ತದೆ. ಅದನ್ನು ಆತನು ಇಲ್ಲಿ 2ನೇ ವಚನದಲ್ಲಿ ಗಂಭೀರವಾಗಿ ಮಾತನಾಡಲಾಗಿದೆ. ಇನ್ನು 3ನೇ ವಚನಕ್ಕೆ ಬರುವಾಗ ಈತನು ಮನುಷ್ಯರಿಗೆ 3 ವಿಧದ ಸಂಗತಿಯನ್ನ ತೊಡಿಸ್ತಾನೆ. ಬೂದಿಯಲ್ಲಿ ಕುಳಿತವರು, ವಿಪರೀತವಾಗಿ ಶೋಕಿತರವರು, ದುಃಖದಲ್ಲಿರುವವರು, ದಾರಿ ಕಾಣದೆ ಬೂದಿಯಲ್ಲಿ ತಲೆ ಮೇಲೆ ಧೂಳು ಹಾಕಿಕೊಂಡು ಗೋಣಿತಟ್ಟನ್ನು ಸುತ್ತಿಕೊಂಡು ಕುಳಿತವರು, ಅಂಥವ್ರ ಮೇಲೆ ಆತನು ಕಿರೀಟ ಅಂತ ಹೇಳ್ತಾನೆ, ಅವರಿಗೆ ಮಹಿಮೆಯನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ದುಃಖವಿದ್ದಲ್ಲಿ ಆನಂದ ತೈಲ, ವಿಪರೀತ ದುಃಖದಲ್ಲಿ ಮುಳುಗಿದ ಜನರಿಗೆ ಆತನ ಕೊಡುವ ಅಭಿಷೇಕ ಆನಂದ ತೈಲದ ಅಭಿಷೇಕ. ಬಹಳ ವಿಚಿತ್ರ. ಜೀವನದಲ್ಲಿ ಪರಿಹಾರವಿಲ್ಲ ಎಂಬುದಾಗಿ ಹೇಳುವವರ ಮೇಲೆ ಆತನ ಆನಂದ ತೈಲ ಅಂದ್ರೆ ಪರಿಹಾರ ಜನರಿಗೆ ಸಿಕ್ಕುವಾಗ ಅವರು ವಿಪರೀತವಾಗಿ ಹರ್ಷಿಸ್ತಾರೆ. ನಂತರದಲ್ಲಿ ಇನ್ನೊಂದು ಮಾತು ಬರ್ತದೆ, ಕುಂದಿದ ಮನಕ್ಕೆ ಪ್ರತ್ಯೇಕ ಉತ್ಸಾಹ ಸ್ತೋತ್ರದ ವಸ್ತ್ರ. ಅವರ ದುಃಖದ ವಸ್ತ್ರವನ್ನು ತೆಗೆದು ಅಥವಾ ಕುಂದಿದ ವಸ್ತ್ರವನ್ನು ತೆಗೆದು ಆತನು ತನ್ನ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಅವರಿಗೆ ತೊಡಿಸ್ತಾನೆ. ದೇವರು ತನ್ನ ಜನರಿಗೆ ಅನೇಕ ವಿಧದ ವಸ್ತ್ರಗಳನ್ನ ಕೊಡುವುದನ್ನು ನಾವು ವಾಕ್ಯದುದ್ದಕ್ಕೂ ಓದಬಹುದು. ಇಲ್ಲಿ ಅದು ಉತ್ಸಾಹ ಸ್ತೋತ್ರದ ವಸ್ತ್ರ. ಇವುಗಳನ್ನ ಕೊಡುವುದಕ್ಕಾಗಿ ದೇವರು ಯೇಸುವನ್ನ ನನ್ನನ್ನು ಇದಕ್ಕಾಗಿ ಕಳಿಸಿದೆ ಎಂಬುದಾಗಿ ಯೆಶಾಯನ ಮುಖಾಂತರ ಯೇಸು ಕ್ರಿಸ್ತನ ಆತ್ಮ ದೈವೋಕ್ತಿಯನ್ನು ನುಡಿದ. ಈ ರೀತಿ ಬಿಡುಗಡೆ ಹೊಂದಿದವರನ್ನ ಈಗ ಅಲ್ಲಿ ಏನೆಂಬುದಾಗಿ ಕರೆದಿದ್ದಾರೆ ಎಂಬುದಾಗಿ ಹೇಳಿದ್ರೆ, ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು. ಹಾಗಾದರೆ ಈ ರೀತಿ ವಿಮೋಚಿತರಾದವರೆಲ್ಲರೂ, ದೇವರಿಂದ ರಕ್ಷಿತರೆಲ್ಲರೂ ದೇವರಿಂದ ನೇಮಿಸಲ್ಪಟ್ಟ ನೀತಿ ವೃಕ್ಷಗಳು. ಪ್ರಿಯರೇ, ಯೇಸು ಕ್ರಿಸ್ತನ ಅಮೂಲ್ಯವಾದ ಸೇವೆಗಾಗಿ ಸ್ತೋತ್ರ. ಯೇಸುವಿನ ಈ ವಿಧದ ಸ್ವಾರ್ಥ ಸೇವೆಗಾಗಿ ಸ್ತೋತ್ರ. ಈ ವಿಧದ ಸ್ವಾರ್ಥ ಸೇವೆ ಈಗ ನಮಗೆ ಕೊಡಲ್ಪಟ್ಟಿರುವಂಥದ್ದು. ನಮ್ಮ ಮೂಲಕ ಯೇಸುವಿನ ಜೀವಿತದಲ್ಲಿ ಎಷ್ಟು ಸಮರ್ಪಕವಾಗಿ ಇದಾಯಿತು, ಅದರಲ್ಲಿ ಆ ವಿಧದಲ್ಲಿ ನಮ್ಮಲ್ಲಿಯೂ ಸ್ವಲ್ಪವಾದರೂ ಇದಾಗಲಿ ಎಂಬುದಾಗಿ ದೇವರ ಮುಂದೆ ನಾವು ಇದಕ್ಕಾಗಿ ಸಿದ್ಧರಾಗೋಣ. ದೇವರು ನಮ್ಮನ್ನು ಉಪಯೋಗಿಸಲಿ. ಮಹಾಕೃಪೆಯ ತಂದೆಯೇ, ಯೆಶಾಯ 60ನೇ ಅಧ್ಯಾಯದ 2-3 ವಚನಗಳಲ್ಲಿ ನಾವು ಸ್ವಲ್ಪವಾದರೂ ಈಗ ಧ್ಯಾನಿಸೋದಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಅಪ್ಪ. ಕರ್ತನೇ, ಮನುಷ್ಯರ ಮೇಲಿರುವಂತೆ ನಿನ್ನ ಕನಿಕರ, ಅಂಧಕಾರ ಶಕ್ತಿಗಳ ವಿರುದ್ಧವಾಗಿರುವ ನಿನ್ನ ಕೋಪ ಆ ದಿನದಲ್ಲಿ ಪ್ರಕಟವಾದಂತೆ ಎಂದೂ ಕರ್ತನೆ ಅದೇ ವಿಧದಲ್ಲಿ ಈ ದಿನಗಳಲ್ಲಿಯೂ ಅದು ಪ್ರಕಟವಾಗಲಿ. ಕರ್ತನೆ, ಯಾರ್ಯಾರು ಬಿಡುಗಡೆ ಹೊಂದಬೇಕಾದ ಅವರು ಬಿಡುಗಡೆ ಹೊಂದೋದಕ್ಕೆ ಕೃಪೆನ ಅನುಗ್ರಹಿಸ್ರಿ. ಕರ್ತನೆ, ನಮ್ಮ ಜನರಿಗೂ ಬೋಧಿಗೆ ಬದಲಾಗಿ ಶಿರೋಭೂಷಣ ಬೇಕಪ್ಪ, ದುಃಖವಿದ್ದಲ್ಲಿ ಆನಂದ ತೈಲ ಬೇಕಪ್ಪ, ಕುಗ್ಗಿದ ಮನಸ್ಸಿಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಬೇಕು. ಕರ್ತನೆ, ನಮ್ಮ ಜನರು ಸಹ ದೇವರೇ ನಿನ್ನ ಪ್ರಭಾವಕ್ಕೋಸ್ಕರ ಕರ್ತನೆ ನೇಮಿಸಲ್ಪಟ್ಟ ಅಥವಾ ನೆರಲ್ಪಟ್ಟ ನೀತಿ ವೃಕ್ಷಗಳಾಗಿ ಮಾರ್ಪಡಬೇಕು. ನಮ್ಮನ್ನು ಅಂಥವ್ರನ್ನಾಗಿ ಮಾಡು ಯೇಸಪ್ಪ. ನೀನು ಸುವಾರ್ಥ ಸೇವೆಯಲ್ಲಿ ಸಫಲನಾದಂತೆ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಸುವಾರ್ಥ ಸೇವೆಯಲ್ಲಿ ಸಫಲಪಡಿಸು. ನನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಒಳ್ಳೆಯ ಸುವಾರ್ಥ ಸೇವಕರನ್ನಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.